ಹಾಯ್ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಇದು ನನ್ನ ಏಕಾದಶಿ ದಿನದ ವಿಡಿಯೋ ಆಗಿರುತ್ತೆ. ಬೆಳಗ್ಗೆ ಬೇಗನೆ ಎದ್ದು ಮೇಲೆ ಹೋಗಿ ಸೂರ್ಯನಿಗೊಂದು ನಮಸ್ಕಾರ ಹಾಕ್ಕೊಂಡು ಬಂದೆ. ನಂತರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳಿ ಮೊದಲು ಬಾಗಿಲಿಗೆ ನೀರು ಹಾಕೊಳ್ಳೋಣ ಅಂತೇಳಿ ಕಸ ಗುಡಿಸ್ಕೊಂಡೆ, ಎಲ್ಲ ನೀಟಾಗಿ ಸ್ವಚ್ಛ ಮಾಡಿಕೊಂಡೆ. ಏಕಾದಶಿ ಆಗಿರೋದ್ರಿಂದ ದೇವಸ್ಥಾನಗಳಲ್ಲೆಲ್ಲ ರಶ್ ಇರುತ್ತೆ ಅಂತೇಳಿ ಬೇಗನೆ ಹೊರಡೋಣ ಅಂತೇಳಿ ವಾಕೆಲ್ಲ ಹೋಗಲಿಲ್ಲ ಇವತ್ತು. ಇವಾಗ ಸ್ವಲ್ಪ ಚಳಿ ಕಡಿಮೆ ಆಗಿರೋದ್ರಿಂದ ವಾಕೆಲ್ಲ ಹೋಗೋದಕ್ಕೆ ಏನು ಅಷ್ಟೊಂದು ರಿಸ್ಕ್ ಅನ್ನಿಸ್ತಾ ಇಲ್ಲ. ಚಳಿ ಅಂತ ಏನು ಜಾಸ್ತಿ ಅನ್ನಿಸ್ತಾ ಇಲ್ಲ. ಇವಾಗ ಸ್ವಲ್ಪ ಚಳಿಯೆಲ್ಲ ಕಡಿಮೆ ಆಗಿಬಿಟ್ಟಿದೆ ಇವಾಗೆಲ್ಲ. ಈ ಥರ ವಿಶೇಷ ದಿನಗಳಲ್ಲೆಲ್ಲ ನಾನು ನೈಟೇನೆ ಎಲ್ಲ ಕ್ಲೀನ್ ಮಾಡ್ಕೊತಿದ್ದೆ, ಬಾಗಿಲು ಎಲ್ಲನೂ ತೊಳೆದು ನೀಟಾಗಿ ರಂಗೋಲಿ ಹಾಕ್ಕೊಂಡು. ಬಟ್ ಏಕಾದಶಿ ಆಗಿರೋದ್ರಿಂದ ಬೆಳಗ್ಗೆನೇ ಎದ್ದು ಮಾಡ್ಕೊಳ್ಳೋಣ, ಬೇಗನೆ ಎದ್ದು ಸ್ವಲ್ಪ ಕೆಲಸ ಮುಗಿಸ್ಕೊಳ್ಳೋಣ ಅಂತೇಳಿ ಬೆಳಗ್ಗೆನೇ ಮಾಡ್ಕೊತಾ ಇದ್ದೀನಿ. ಹಾಗೆ ರಂಗೋಲಿ ಎಲ್ಲನೂ ಹಾಕ್ಕೊಂಡೆ, ತುಳಸಿ ಕಟ್ಟೆ ಹತ್ರ ಬಾಗಿಲ ಹತ್ರ ಎಲ್ಲನೂ ನೀಟಾಗಿ ರಂಗೋಲಿ ಹಾಕಿದ್ದೀನಿ. ಆಮೇಲೆ ಬೇಗ ಬೇಗ ಕೆಲಸ ಮುಗಿಸ್ಕೊಳ್ಳೋಣ ಅಂತೇಳಿ ಮೊದಲಿಗೂ ಪಾತ್ರೆ ತೊಳ್ಕೊತಾ ಇದ್ದೀನಿ. ಪಾತ್ರೆ ಎಲ್ಲ ವಾಶ್ ಮಾಡಿ ಇಟ್ಕೊಂಡ್ಬಿಟ್ರೆ ಬೇರೆ ಕೆಲಸ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಅಂತೇಳಿ ಫಸ್ಟ್ ಅದನ್ನೇ ಮುಗಿಸ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ಪಾತ್ರೆ ವಾಶ್ ಆದಮೇಲೆ ನೋಡೋದಕ್ಕೆ ಈ ಥರ ಕಾಣಿಸುತ್ತೆ ಸಿಂಕು. ಹೆಣ್ಮಕ್ಳಿಗೆ ಈ ಥರ ನೋಡೋದಕ್ಕೆ ತುಂಬ ಖುಷಿಯಾಗುತ್ತೆ ಸಿಂಕ್ನ. ಹಾಗೆಯೇ ದೇವ್ರ ಸಾಮಾನೆಲ್ಲ ತೊಗೊಂಡು ತೊಳ್ಕೊಳ್ಳೋಣ ಅಂತ ಹಾಕ್ಕೊಂಡಿದ್ದೀನಿ ಸಿಂಕಲ್ಲಿ. ಫಸ್ಟು ಸಿಂಕ್ನೆಲ್ಲ ಹುಣಸೆಹಣ್ಣು ಹಾಕಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ಮೊದಲಿಗೆ ಫಸ್ಟು ನಾನು ದೇವ್ರ ಸಾಮಾನ್ಯ ತೊಳ್ಕೊತೀನಿ. ಏಕೆ ಅಂತಂದರೆ ನೀರೆಲ್ಲ ಚೆನ್ನಾಗಿ ಸೋರ್ಬಿಟ್ರೆ ಒರೆಸ್ಕೊಂಡು ಆಮೇಲೆ ಪೂಜೆ ಮಾಡ್ಕೊಳ್ಳೋಕ್ಕೆ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಆ ಥರ ಮಾಡ್ಕೊತೀನಿ. ಆಮೇಲೆ ದೇವ್ರ ಮನೆ ಎಲ್ಲನೂ ನೀಟಾಗಿ ಹೂವೆಲ್ಲ ಹಳೆ ಹೂವೆಲ್ಲ ತೆಗೆದುಬಿಟ್ಟು ಒರೆಸಿ ನೀಟಾಗಿ ಇಟ್ಕೊಂಡಿದ್ದೀನಿ. ನಂತರ ದೇವ್ರ ಸಾಮಾನೆಲ್ಲನೂ ನೀಟಾಗಿ ಒರೆಸ್ಕೊಂಡು ದೇವ್ರ ಮನೇಲೆಲ್ಲನೂ ಜೋಡಿಸ್ಕೊಂಡಿದ್ದೀನಿ. ಪೂಜೆಗೆ ಗಂಧ ಎಲ್ಲ ಇಕ್ಕೊಳ್ಳೋಣ ಅಂತಂದ್ಬಿಟ್ಟು. ನಮ್ಮ ಮನೆ ದೇವರು ಕಂಬದ ಲಕ್ಷ್ಮೀ ನರಸಿಂಹಸ್ವಾಮಿ. ಮೊದಲಿಗೆ ನಾನು ನಾಮ ಹಾಕೋಬೇಕು ಅಂತೇಳಿ 3 ನಾಮವನ್ನು ಹಾಕ್ಕೊತಾ ಇದ್ದೀನಿ ದೇವರಿಗೆ. ಆಮೇಲೆ ಅರಿಶಿನ ಕುಂಕುಮ ಎಲ್ಲನೂ ಇಟ್ಕೊಂಡು ಆಮೇಲೆ ಪೂಜೆಗೆ ರೆಡಿ ಮಾಡ್ಕೊತೀನಿ. ಅರಿಶಿನ ಕುಂಕುಮ ಎಲ್ಲನೂ ಇಟ್ಟು ದೇವ್ರ ಫೋಟೋಗಳಿಗೆ ಎಲ್ಲನೂ ಸಿದ್ಧ ಮಾಡ್ಕೊಂಡಿದ್ದೀನಿ. ವೀಳ್ಯದೆಲೆಯನ್ನು ನಾನು ಪಕ್ಕದಲ್ಲೇ ಗಿಡದಲ್ಲಿ ಕಿತ್ಕೊಂಡಿದ್ದೀನಿ, ನಮ್ಮದೇ ಗಿಡದಲ್ಲಿ ಬೆಳೆದಿರುವಂಥದ್ದು. ನಂತರ ರಾಯರಿಗೆ ನಾನು ಗಂಧವನ್ನು ಹಾಕ್ತಾಯಿದ್ದೀನಿ. ರಾಯರಿಗೆ ಅರಿಶಿನ ಕುಂಕುಮವನ್ನು ಇಡಬಾರ್ದು, ಹಾಗಾಗಿ ಗಂಧ ತಂದು ಇಟ್ಕೊಂಡಿದ್ದೀನಿ ರಾಯರಿಗೋಸ್ಕರನೇ. ನಂತರ ದೇವ್ರ ಫೋಟೋಗಳಿಗೆ ಹೂವು ಅಲಂಕಾರವನ್ನು ಮಾಡಿ ದೀಪವನ್ನು ಹಚ್ಚಿ ದೇವ್ರ ಮುಂದೆ ಸ್ವಲ್ಪ ಹೊತ್ತು ಕೂತು ಪ್ರಾರ್ಥನೆ ಮಾಡ್ಕೊಂಡಿದ್ದೀನಿ. ಏಕಾದಶಿ ವ್ರತವನ್ನು ಪ್ರಾರಂಭ ಮಾಡಿ ಮನೇಲಿ ಪೂಜೆ ಎಲ್ಲನೂ ಬೇಗ ಮುಗಿಸ್ಕೊಂಡು ನನ್ನ ಹಸ್ಬೆಂಡು ನಾನು ದೇವಸ್ಥಾನಕ್ಕೆ ಹೊರಟ್ವಿ. ಅವ್ರಿಗೆ ಆಫೀಸಿಗೆ ಬೇಗ ಲೇಟ್ ಆಗುತ್ತೆ ಅಂತೇಳಿ ಹೊರಟ್ವಿ. ದೇವಸ್ಥಾನದ ಹೊರಗಡೆ ಎಲ್ಲ ರಂಗೋಲಿನ ಚೆನ್ನಾಗಿ ಹಾಕಿದ್ರು. ಇದು ನಮ್ಮ ಮನೆ ನಿಯರೇ ಇದೆ ಇದು ದೇವಸ್ಥಾನ. ಇದು ನೋಡಿ, ಇದು ಕಾಣಿಸ್ತಾ ಇರೋದು ದೇವಸ್ಥಾನದ ಔಟ್ಲುಕ್ಕು. ತುಂಬ ಚೆನ್ನಾಗಿದೆ. ವಿಗ್ರಹಗಳೆಲ್ಲ ಕೆತ್ತನೆ ಚೆನ್ನಾಗಿ ಮಾಡಿದ್ದಾರೆ. ವೆಂಕಟರಮಣ ಸ್ವಾಮಿದಂತೂ ತುಂಬ ದೊಡ್ಡದಾದಂಥ ವಿಗ್ರಹ ಇದೆ ಆಚೆ ಕಡೆಯಿಂದ. ನಂತರ ದರ್ಶನಕ್ಕೆ ಅಂತ ನಿಂತ್ಕೊಂಡ್ವಿ. ಬೆಳಗ್ಗೆ ಬೇಗ ಹೋಗಿದ್ರಿಂದ ಬೇಗ ದರ್ಶನ ಆಯಿತು. ಅರ್ಚನೆ ಮಾಡಿಸಿದ್ವಿ, ಮಂಗಳಾರತಿ ತೊಗೊಂಡ್ವಿ. ಹಾಗೆ ದೇವಸ್ಥಾನ ಸುತ್ತ ಒಂದು ಪ್ರದಕ್ಷಿಣೆ ಕೂಡ ಹಾಕ್ಕೊಂಡ್ವಿ. ಇದೇ ದೇವರ ಪಕ್ಕದಲ್ಲೇ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನ ಹಾಗೆ ಗಣೇಶನ ದೇವಸ್ಥಾನದ ವಿಗ್ರಹವೂ ಇದೆ. ದರ್ಶನ ಅಂತೂ ಅದನ್ನು ತುಂಬ ಚೆನ್ನಾಗಾಯಿತು. ಸ್ಟೋನಲ್ಲಿ ಅಲಂಕಾರ ಮಾಡಿದರು, ಕ್ರಿಸ್ಟಲ್ ಸ್ಟೋನ್ ಥರ, ವಜ್ರದ ಥರ. ಆಮೇಲೆ ಇದನ್ನು ನೋಡಿ ವೈಕುಂಠ ದ್ವಾರ, ಇದ್ರದ್ದು ಕೆಳಗಡೆನೂ ಪ್ರವೇಶ ಮಾಡಿದ್ವಿ. ಇದ್ರ ಕೆಳಗಡೆ ಹೋಗೋದ್ರಿಂದ ಸ್ವರ್ಗಕ್ಕೆ ಹೋದಷ್ಟೇ ಫಲಪ್ರಾಪ್ತಿ ಆಗ್ತದೆ ಅಂತ ಹೇಳ್ತಾರೆ. ಆದ್ದರಿಂದ ಇದ್ರ ಕೆಳಗಡೆ ಪ್ರವೇಶ ಮಾಡಿ ಅದ್ರ ಫಲನೂ ಪಡ್ಕೊಂಡ್ವಿ. ನಂತರ ಹೊರಗಡೆ ಬಂದ್ವಿ. ಹೊರಗಡೆ ಬಂದು ಒಂದು ವಿಡಿಯೋ ಮಾಡ್ಕೊಂಡು ವಿಗ್ರಹದ ಹತ್ರ ನಿಂತ್ಕೊಂಡು ಪ್ರಸಾದನೂ ಸ್ವೀಕರಿಸಿದ್ವಿ. ಹಾಗೇನೆ ನಾನು ಉಪವಾಸ ಇದ್ದಿದ್ದರಿಂದ ತಿಂದಿಲ್ಲ. ಹಾಗೆ ಮನೆಗೆ ಬಂದು ಒಂದು ಸಣ್ಣ ರೀಲ್ ಮಾಡೋಣ ಅಂತ ಮಾಡಿದ್ವಿ. ತುಂಬ ಎಂಜಾಯ್ ಮಾಡ್ಕೊಂಡು ಮಾಡಿದ್ವಿ ಮಾಡುವಾಗಂತೂ. ಆಮೇಲೆ ಸಂಜೆ ದೇವರಿಗೆ ದೀಪ ಹಚ್ಚಿದೆ ಸಾಯಂಕಾಲ. ನಂತರ ನಾನು ಉಪವಾಸ ಇರೋದ್ರಿಂದ ನಮ್ಮ ಮನೆಯವರೇ ಅಡುಗೆ ಮಾಡ್ತಾಯಿದ್ರು, ಉಪ್ಪಿಟ್ಟು ಮಾಡ್ತಾಯಿದ್ರು. ಏಕಾದಶಿ ಆಗಿರೋದ್ರಿಂದ ಈರುಳ್ಳಿ ಬೆಳ್ಳುಳ್ಳಿ ಹಾಕ್ತೇನೆ ಉಪ್ಪಿಟ್ಟು ಮಾಡಿದರು. ಮನೇಲಿ ಈ ಥರ ಒಬ್ಬರು ಹೆಲ್ಪ್ ಮಾಡ್ಕೊಡೋರಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವ, ಎಲ್ಲ ಅರ್ಥ ಮಾಡಿಕೊಂಡು. ಇವರಂತೂ ಎಲ್ಲನೂ ಅರ್ಥ ಮಾಡ್ಕೊಂಡು ಮಾಡಿಕೊಡ್ತಾರೆ. ನನಗೆ ಸುಸ್ತಾಗಿತ್ತು ಅಂತ ಅವರೇ ಮಾಡ್ತಾಯಿದ್ರು. ನಂತರ ಉಪವಾಸ ನಿಲ್ಗೆ ಮುಗಿಸ್ತಾ ಇದ್ದೀನಿ ಅಂತ ಹೇಳಿ ತುಳಸಿ ನೀರನ್ನ ಫಸ್ಟು ಸ್ವೀಕಾರ ಮಾಡ್ಕೊಳ್ಳೋಕ್ಕೆ ದೇವರಿಗೆ ಒಂದು ನಮಸ್ಕಾರ ಹಾಕ್ಕೊಂಡು ತುಳಸಿ ನೀರನ್ನ ಸ್ವೀಕಾರ ಮಾಡಿಕೊಂಡೆ. ನಂತರ ನೈವೇದ್ಯಕ್ಕೆ ಅಂತ ಹಾಲನ್ನ ಇಟ್ಟಿದ್ವಲ್ಲ ಅದನ್ನು ನೆಕ್ಸ್ಟು ತೊಗೊಂಡು ಕುಡಿದೆ. ನೆಕ್ಸ್ಟು ಉಪ್ಪಿಟ್ಟನ್ನ ತಿನ್ನೋಣ ಅಂತ ಹೋದೆ. ನಮ್ಮ ಮನೆಯವರು ಉಪ್ಪಿಟ್ಟು ರೆಡಿ ಮಾಡಿ ಇಟ್ಟಿದ್ರು. ಉಪ್ಪಿಟ್ಟಂತೂ ತುಂಬ ಟೇಸ್ಟಿಯಾಗಿ ಬಂದಿತ್ತು. ಬೆಳಗ್ಗೆಯಿಂದ ಹಸಿವಿಂದ ಇದ್ದಿದ್ದಕ್ಕಂತೂ ತಿನ್ನೋದಕ್ಕಂತೂ ತುಂಬ ರುಚಿಯಾಗಿತ್ತು. ನನ್ನ ಹಸ್ಬೆಂಡ್ ಎಲ್ಲ ಥರದ ಅಡುಗೆಗಳನ್ನೂ ಕೂಡ ತುಂಬ ಟೇಸ್ಟಿಯಾಗಿ ಮಾಡ್ತಾರೆ. ಹಾಗೆ ಬೇರೆ ಕೆಲಸದಲ್ಲೂ ಕೂಡ ಹೆಲ್ಪ್ ಮಾಡಿಕೊಡ್ತಾರೆ ನನಗೆ. ಆಮೇಲೆ ಊಟ ಆದಮೇಲೆ ಸ್ವಲ್ಪ ಹೊತ್ತು ವಾಕ್ ಹೋಗಿದ್ವಿ. ವಾಕ್ ಹೋಗೋದು ಬಂದು ಸ್ವಲ್ಪ ನಾಯಿಗೆ ಊಟ ಹಾಕೋಣ ಅಂತ ಬಂದ್ವಿ. ನಾಯಿಗಳಂತೂ ಊಟಕ್ಕೆ ಕಾಯ್ತಾ ಇದ್ವು ಅಂತ ಅನಿಸುತ್ತೆ. ಮೂಕ ಪ್ರಾಣಿಗಳು ಊಟ ಹಾಕೋದ್ರಿಂದ ಕೋಟಿ ಫಲ ಸಿಗುತ್ತೆ ಅಂತ ಹೇಳ್ತಾರೆ. ಇವತ್ತು ನಾವು ನಾಯಿಗಳಿಗೆ ಊಟ ಹಾಕಿದ್ದು ನಾಯಿಗಳಿಗೆ ತೃಪ್ತಿ ಆಗ್ತೋ ಇಲ್ವೋ ಗೊತ್ತಿಲ್ಲ. ನಮಗಂತೂ ಇವತ್ತಿನ ದಿನ ತೃಪ್ತಿ ಅಂತ ಅನ್ನಿಸ್ತು. ಮೊದಲು ಅವುಗಳು ಊಟಕ್ಕೆ ಅಂತ ಪ್ಲಾಸ್ಟಿಕ್ ಬಟ್ಲುಗಳನ್ನ ಇಡ್ತಾ ಇದ್ವಿ. ಬಟ್ ಅವಕ್ಕೆ ಗೊತ್ತಾಗ್ತಿರ್ಲಿಲ್ಲ, ತಂದು ರೋಡಲ್ಲಿ ಇಟ್ಬಿಡ್ತಿದ್ವು. ಆಮೇಲೆ ಒಂದು ಸ್ಟೀಲ್ ಬಟ್ಲನ್ನು ತಂದಿಟ್ವಿ. ಇದರಿಂದ ಊಟನೂ ಮಾಡ್ಕೊತವೆ ಮತ್ತು ಊಟ ಆದಮೇಲೆ ಒಂದು ಸ್ವಲ್ಪ ನೀರನ್ನು ಹಾಕ್ತೀವಿ. ಊಟ ಆದ ತಕ್ಷಣ ನೀರನ್ನು ಕುಡ್ಕೊತವೆ. ದಯವಿಟ್ಟು ನೀವು ಒಂದು ಬಟ್ಲುಗಳಲ್ಲಿ ನೀರನ್ನು ಇಡಿ. ನಾಯಿಗಳಿಗೆ ದಣಿವಾರದಾಗ ನೀರನ್ನಾದರೂ ಕುಡಿತವೆ, ಅಟ್ಲೀಸ್ಟ್ ಊಟ ಸಿಕ್ಕಲಿಲ್ಲ ಅಂತಂದರೆ.
ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.